ಯಾವ ನನಗೆ ಕೈ ತೋರಿಸ್ತಾನೆ. ಹಾಯ್ ಹಲೋ ನಮಸ್ಕಾರ ದೋಸ್ತ. ಏನ್ಲೇ ಹಿಂಗ್ ನೋಡ್ತಿದ್ಯಾ, ಇಷ್ಟು ಬೇಗ ಎದ್ದವನಂತನ? ಇನ್ನೊಂದು ಆಶ್ಚರ್ಯದ ವಿಷಯ ಹೇಳ, ಇವತ್ತು ನಿಮ್ಮ ಹುಡುಗ ಸೂರಿಗಿಂತ ಮುಂಚೆನೆ ಬಂದವನಿ. ಕರಿ ಬರ್ರಪ್ಪ, ಬೇಗ ಫ್ರೆಶ್ ಅಪ್ ಆಗೋಣ. ವರ್ಕೌಟ್ ಮಾಡೋ ಮೂಡ್ ಅಂತೂ ಇಲ್ಲ. ಬರ್ರಪ್ಪ, ಇವತ್ತು ನಮಗೆ ಅನ್ನ ಹಾಕೋ ದೇವ್ರು ತೋರಿಸ್ತೀನಿ. ಇವ್ರೇ ನೋಡ್ರಿ ನಮ್ ಭಟ್ರು. ಪ್ರಭುವೇ ದಾನ ಚಿಂತಾಮಣಿಯೇ ಕಲಿಯುಗ ಕರ್ಣನೇ. ಇವತ್ತಿನ ಸ್ಪೆಷಲ್ಲು ದೋಸೆ. ಅಲ್ಲಿಂದ ಪಟ್ನಂತ ರೆಡಿಯಾಗಿ ಅಲ್ಲಿಂದ ಹೋಗೋಣ ಅನ್ಕೊಂಡ್ರೆ ನಮ್ಮ ರೂಮರ್ ಒಂದ್ಸಲಿ ನೋಡಿದೆ. ನೋಡ್ರಿ ಏನಾರ ಖರಾಬ್ ಆಗಿತ್ತು. ಅಲ್ಲಿಂದ ಸೀದಾ ಬಸ್ ಸ್ಟ್ಯಾಂಡ್ ಕಡೆ ಹೋದೆ. ಪಕ್ಕದಲ್ಲಿ ಅವಾಗ ನೋಡಿದೆ ನಮ್ಮ ಮೆಂಬರ್ ಒಬ್ಬ ಮಿಸ್ಸಿಂಗು. ಹೆಂಗೋ ಬಸ್ ಸ್ಟ್ಯಾಂಡ್ ತಲುಪ್ದೆ. ಬಸ್ ಸ್ಟ್ಯಾಂಡ್ ಬಂದಿದ್ದಂಗೆ ಬಸ್ ಬಂತು. ಅಣ್ಣ ಹೆಂಗ್ ಓಡೋ ನೋಡ್ರಿ. ಸರ್ ಒಂದ್ ಸ್ವಲ್ಪ ನನ್ನ ಕಡೆ ನೋಡ್ತೀರಾ? ಅಯ್ಯೋ ನಿನ್ನೆ ನೋಡ್ತಾ ಇದ್ದೀನಿ, ಹೇಳಪ್ಪ. ಕೊನೆಗೂ ಬಸ್ ಹತ್ತಿ ಕುತ್ಕೊಂಡೆ. ಆ ಟೈಮಲ್ಲಿ ಖುಷಿ ನಂದು ಅಲ್ಟ್ರಾ ಲೆವೆಲ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಅಲ್ಲಿಂದ ಮೆಜೆಸ್ಟಿಕ್ ಬಂದು ವಿಜಯನಗರಕ್ಕೆ ಬೇರೆ ಬಸ್ ಹತ್ತಿದೆ. ಅಲ್ಲಿಂದ ಸೀದಾ ಬಂದು ನಮ್ಮ ಕಾಲೇಜ್ ರೀಚ್ ಆಗಿ ಫಸ್ಟ್ ಕ್ಲಾಸ್ನ ಅಟೆಂಡ್ ಏನೋ ಆದೆ. ಕ್ಲಾಸ್ ಮುಗಿಸ್ಕೊಂಡು ನಮ್ಮ ದೊಚ್ಚಣ್ಣ ಮಾಮೂಲಿ ಟೀ ಪಾರ್ಟಿಗೆ ಅಂತ ಹೋದ್ರೆ ಎಲ್ಲ ಟೀ ಕುಡಿತಾವ್ರೆ. ಅಣ್ಣ ಯಾಕೋ ಬೇಜಾರಾಗಿ ಕುಂತಿದ್ದ. ಇಲ್ಲಿ ಕ್ವಶನ್ನು ಯಾಕೆ ಬೇಜಾರಾಗೋನೆನ್ನೋದೇನೆ ನನಗೆ ಗೊತ್ತಿಲ್ಲ. ಸುಮ್ಮನೆ ಕುಂತಿದ್ದೀನಿ, ಬಟ್ ಬೇಜಾರಾಗ್ತೈತಿ. ವಿಡಿಯೋ ಮುಗಿಸ್ಕೊಂಡು ಯಾಕೋ ಮೂಡ್ ಬೇರೆ ಇರಲಿಲ್ಲ. ಸೀದಾ ಬಸ್ ಹತ್ತಿದ್ದೆ. ಹೋಗ್ತಾ ಇದ್ರೆ ನಾನು ವಿಡಿಯೋ ಮಾಡೋದು ನೋಡಿ ಒಂದು ಅಂಕಲ್ ಖರಾಬ್ ಲುಕ್ ಕೊಟ್ರು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪ ನನ್ ಮಗನ್ ತಲೆ ಬೇಕೇ ಬೇಕು. ಆಮೇಲೆ ಯಾಕೆ ನಮ್ಮ ಬೆಂಗಳೂರ ಸವಾಸ ಅಂತ ನನ್ನ ಪಡೆ ನಾನು ಸುಮ್ಮನೆ ಬತ್ತಿದ್ರೆ ಯಾವ ನನಗೆ ಕೈ ತೋರಿಸ್ತಾನೆ. ಅವನು ಯಾವನು ಅಂತ ತೋರಿಸ್ತೀನಿ ನೋಡ್ರಿ. ಹಿಂಗೆ ಮಾತಾಡ್ಕೊಂಡು ಆಟಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಇವತ್ತಿನ ಬ್ಲಾಗು ಮುಗಿಸ್ದೆ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡ್ಕೊಂಡು ಮತ್ತೆ ಸಿಗೋಣ. ಬಾಯ್.